ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತಾ ಜಾಧವ್. ನಾನು ಗದಗಿಂದ ಮಾತಾಡ್ತಾ ಇರೋದು. ಉದಯ್ ಸರ್ ಕ್ಲಾಸ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂತಂದ್ರೆ ನನ್ನ ವಿಷಯದಲ್ಲಿ ತುಂಬ ಹೆಲ್ಪ್ ಆಗ್ತಾಯಿದೆ. ಯಾಕಂತಂದ್ರೆ ನಮ್ಮದು PUC ಮುಗಿದು 8 ವರ್ಷ ಆದಮೇಲೆ ನಾನು D.Ed ಮಾಡ್ಕೊಂಡಿದ್ದು. ವಾಪಸ್ D.Ed ಮುಗಿಸಿ 5 ವರ್ಷ ಆದಮೇಲೆ ಇವಾಗ PhD ಪ್ರಿಪೇರ್ ಆಗ್ತಾ ಇರೋದು. ಈ ಮೊದಲು ನಾನು ಮ್ಯಾಥ್ಸಲ್ಲಿ ತುಂಬ ವೀಕ್ ಇದ್ದೆ. ಸೊ ವೀಕ್ ಅಂತಂದರೆ ತುಂಬ ದಿನ ಆಯಿತು ಬಿಟ್ಟು ಹೋಗಿ, ಏನೂ ನೆನಪೇ ಇರಲಿಲ್ಲ ಮ್ಯಾಥ್ಸಲ್ಲಿ ನನಗೆ. ಸೊ ಉದಯ್ ಸರ್ ಕ್ಲಾಸಸ್ ಕೇಳ್ತಾ ಇರೋದ್ರಿಂದ ನಮಗೆ ಮ್ಯಾಥ್ಸ್ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ನಂದು D.Ed ಆದಮೇಲೆ ನಾನು 3 TET ಎಕ್ಸಾಮ್ ಅಟೆಂಡ್ ಮಾಡಿದೆ. ಅದರಲ್ಲಿ 2 ಕ್ವಾಲಿಫೈ ಆಗಿದ್ದೀನಿ 2ರಲ್ಲಿ. ಈ ಮೊದಲು 2 ಎಕ್ಸಾಮ್ ಬರೆದಿದ್ದಕ್ಕೂ ಈ ಸಾರಿ ನಾನು TET ಎಕ್ಸಾಮ್ ಬರೆದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂತಂದ್ರೆ ನಾನು ಈ ಮೊದಲು ಏನು TET ಎಕ್ಸಾಮ್ ಬರಿತಾ ಇದ್ದೆ, ನನ್ನ ಫೋಕಸ್ ಏನಿತ್ತು ಬರೀ ಕನ್ನಡದಿಂದ EVS ತನಕ ಮಾತ್ರ ಇತ್ತು. ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಅದರಲ್ಲಿ ಸ್ಕೋರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಯಾಕಂದರೆ ಮ್ಯಾಥ್ಸ್ ಟಚ್ ಮಾಡಬಾರ್ದು ಅಂತಲ್ಲ, ಮ್ಯಾಥ್ಸ್ ಟಚ್ ಮಾಡಿದರೂ ಕೂಡ ನಮ್ಗೆ ಅರ್ಥ ಆಗ್ತಾಯಿರಲಿಲ್ಲ. ಯಾಕಂದ್ರೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಮ್ಯಾಥ್ಸಲ್ಲಿ ನಾವು ಮ್ಯಾಥ್ಸ್ ಬುಕ್ಸ್ ತೆಗೆದ್ರೆ ಸಾಕು ನಿದ್ದೆ ಬರುತ್ತೆ, ಅಷ್ಟು ಮ್ಯಾಥ್ಸ್ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನಾನೇನು ಮಾಡ್ತಾಯಿದ್ದೆ, ಮ್ಯಾಥ್ಸಲ್ಲಿ TET ಎಕ್ಸಾಮ್ ಬರೋದು ಮ್ಯಾಥ್ಸಲ್ಲಿ ಪೆಡಗಾಜಿದ್ದು ಟಚ್ ಮಾಡ್ತಾಯಿದ್ದೆ. ಇವನ್ ಪ್ರಾಬ್ಲಮ್ಸ್ ಬಂದರೆ ನಾನು ಏನು ಮಾಡ್ತಿದ್ದೆ, ಸ್ಕಿಪ್ ಮಾಡಿ ಅಥವಾ ಏನೋ ಒಂದು ದೇವ್ರ ಹೆಸರು ಹೇಳಿ ಆಪ್ಷನ್ ಟಿಕ್ ಮಾಡಿ ಇದ್ದಿದ್ದು ಉಂಟು ನಾನು. ಬಟ್ ಈ ಸಾರಿ TETನ ನಾನು ಮ್ಯಾಥ್ಸ್ ಟಚ್ ಮಾಡಿದಷ್ಟೇ ಇಲ್ಲ, ನಾನು ಅದರಲ್ಲಿ 20 ಮಾರ್ಕ್ಸ್ನ ಕೂಡ ತೆಗೆದುಕೊಡಿದ್ದೀನಿ. ಅದಕ್ಕೆ ಓನ್ಲಿ ಫಾರ್ ರೀಸನ್ ಉದಯ್ ಸರ್. ಯಾಕಂತಂದ್ರೆ ನಾನು ಒಂದು ಸತಿ ಹಂಗೆ ವೀಡಿಯೋ ಸ್ಕ್ರಾಲ್ ಮಾಡ್ತಾ ಹೋದಂಗೆ ನನಗೆ ಯೂಟ್ಯೂಬ್ ಒಳಗೆ ಉದಯ್ ಸರ್ ಕ್ಲಾಸಸ್ ಸಿಕ್ತು. ಜಸ್ಟ್ ನಾನು ನೋಡಿದೆ, ಓಕೆನೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗೆ ರೆಕಾರ್ಡಿಂಗ್ ಕ್ಲಾಸಸ್ ಇದ್ದವು, ಅದನ್ನು ನೋಡ್ತಾ ಹೋದಂಗೆಲ್ಲ ನನಗೆ ಮ್ಯಾಥ್ಸ್ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತು. ಇಷ್ಟೊಂದೆಲ್ಲ ಮರ್ತಿದ್ವಿ ನಾವು, ಇಷ್ಟೊಂದೆಲ್ಲ ಇದೆಯಾ ಅಂತ ಹೇಳಿ. ಸೊ ಈಸಿಯಾಗಿ ಹೇಳ್ಕೊಡ್ತಾರೆ. ಒಂಥರ ಸಣ್ಣ ಮಕ್ಕಳಿಗೆ ಹೆಂಗೆ ಪ್ರೈಮರಿ ಸ್ಕೂಲಲ್ಲಿ ಹೆಂಗೆ ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು ಅದೇ ರೀತಿ ಸರ್ ಹೇಳ್ತಾ ಇದ್ದಾರೆ. ನನಗೆ ಉದಯ್ ಸರ್ ನೋಡ್ತಾ ಇದ್ದರೆ ನನಗೆ ನಾವು ಪ್ರೈಮರಿ ಕಲಿತಾಗ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ನಮ್ಮ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರು, ಯಾವ ಜೊತೆ ಫ್ರೆಂಡ್ಲಿಯಾಗಿ ಇರ್ತಾಯಿದ್ರು, ಸೊ ಅದೇ ರೀತಿ ಸರ್ ಹೇಳ್ಕೊಡ್ತಾರೆ. ಬರೀ ಅವ್ರು ಹೇಳ್ಕೊಡೋದಷ್ಟೇ ಅಲ್ಲ, ಅವ್ರ ಇಂಟೆನ್ಷನ್ ಕೂಡ ತುಂಬ ಒಳ್ಳೆಯದಿದೆ. ಅವರು ಹೇಳಿದರು ಜಸ್ಟ್ ನಂದು ಉದ್ದೇಶ, ನಾನು PhD ಕ್ಲಾಸಸ್ ಮಾಡ್ತಿರೋ ಉದ್ದೇಶ ಎಲ್ಲ ಕಡೆನೋ ವ್ಯಕ್ತಿಗೆ ತಲುಪಬೇಕು ನನ್ನ ವೀಡಿಯೋಸ್ ಅನ್ನೋದು ಅಂತ. ಅದು ನನಗೆ ಭಾಳ ಇಷ್ಟ ಆಯಿತು. ಯಾಕಂತಂದ್ರೆ ನಾನು ಇವಾಗ ವೀಡಿಯೋಸ್ ನೋಡ್ತಾ ಇರ್ತೀವಿ, TET ವೀಡಿಯೋಸ್ನ ಯೂಟ್ಯೂಬಲ್ಲೆಲ್ಲ. ಅವ್ರು ಯಾವ ಲೆವೆಲ್ ಹೇಳ್ತಿರ್ತಾರೆ ಅಂದರೆ GPSTR HSTR ಲೆವೆಲ್ ಹೇಳ್ತಿರ್ತಾರೆ. ಸೊ ಅವ್ರದ್ದು ಅವರು